ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅಶೋಕ್ ರೈ ಅವರನ್ನು ಬಿಟ್ಟರೆ ಬೇರೆ ಯಾರಿಂದಾನು ಪುತ್ತೂರಿನಲ್ಲಿ ಸದ್ಯಕ್ಕಂತೂ ಸಾಧ್ಯ ಇಲ್ಲವೇ ಇಲ್ಲ ಅನ್ನುವಂಥದ್ದು ಒಂದೇ ಮಾತು. ನಮಗೆ ಗೊತ್ತಾಗ್ತದೆ, ಸೆಕೆ ಆಗ್ತದೆ, ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ ನಮಗೆ ಆಗಲಿಲ್ಲ. ಯಾಕಂದರೆ ಪೊಲೀಸಿನವರ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕಾನೂನನ್ನು ಪಾಲನೆ ಮಾಡುವ ಅವಶ್ಯಕತೆ ಇದೆ. ಬಾಟಲ್ ನೀರನ್ನು ಕೊಡಲಿಕ್ಕೆ ಕೊಡಬಾರ್ದು ಅನ್ನುವ ಮೊದಲೇ ಕಾನೂನಿನ ಇತಿಮಿತಿಯಲ್ಲಿ ಅದಕ್ಕೆ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ಜನಸಾಮಾನ್ಯರು ಬರ್ತಾರೆ, ಲಕ್ಷ ಮಂದಿ ಸೇರುವಂತಹ ಒಂದು ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆ ಮಾಡಬಾರ್ದು ಎನ್ನುವಂತಹ ಆ ಒಂದು ಆಜ್ಞೆ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಯನ್ನು ಮತ್ತೆ ನಾನು ಆಲೋಚನೆ ಮಾಡಿದರೂ ಸಿಗದಂತಹ ಒಂದು ವಿಚಾರ. ಅಶೋಕ್ ರೈಯ ಆಪ್ತರು ಎನಿಸಿಕೊಂಡವರು ಸ್ಟೇಜ್ ಮೇಲೆ ಭಾಷಣ ಮಾಡುವವರ ಹಿಂದುಗಡೆ ಅಥವಾ ಸ್ಟೇಜಿನ ಹಿಂದುಗಡೆ ತಾವೆಲ್ಲರೂ ಪ್ರಮುಖರು ಎನ್ನುವಂತಹ ಒಂದು ರೀತಿಯಲ್ಲಿ ಅಶೋಕ್ ರೈ ಅವರನ್ನು, ಸಿದ್ದರಾಮಯ್ಯ ಅವರನ್ನು ಅಥವಾ ಗುಂಡೂರಾವ್ ಅವರನ್ನು ಎಲ್ಲರನ್ನ ಕವರ್ ಮಾಡಿಕೊಂಡು ವೇದಿಕೆಯಲ್ಲೇ ತುಂಬಿದರು. ವಿಡಿಯೋದ ಹಿಂದೆ ನಾನಿರಬೇಕು ಅಥವಾ ಸಿದ್ದರಾಮಯ್ಯ ಅವರ ಕೈ ಹಿಡ್ಕೊಂಡು ನಾನು ಹೋಗಬೇಕು ಅಥವಾ ಅಶೋಕ್ ರೈಗೆ ನಮಸ್ಕಾರ ಮಾಡೋದನ್ನು ಎಲ್ಲ ಜನ ನೋಡಬೇಕು, ಈ ರೀತಿ ಮನೋಭಾವವುಳ್ಳಂತಹ ವ್ಯಕ್ತಿಗಳು ಕೂಡ ಅಶೋಕ್ ರೈ ಜೊತೆಗೆ ಅಲ್ಲಿ ಸುತ್ತಮುತ್ತಲಿನಲ್ಲಿ ಸುಮ್ಮನೆ ಯಾವುದೇ ಕೆಲಸ ಮಾಡದೆ ಸುಮ್ಮನೆ ನಿಂತ್ಕೊಂಡಿದ್ರು. ಅವರು ಬಹಳ ಆ್ಯಕ್ಟಿವ್ ಆಗಿರುವಂತಹ ವ್ಯಕ್ತಿ. ಅವರ ಆಪ್ತರು ಅಂತ ಹೇಳುವಾಗ ಅವರ ಡಬಲ್ ಆ್ಯಕ್ಟಿವ್ ಆಗಿರಬೇಕು. ಅಶೋಕ್ ರೈ ಅವರಿಗೆ ಒಂದು ವಿಚಾರ ತಲುಪಬೇಕು. ತನ್ನ ಆಪ್ತರೆನಿಸಿಕೊಂಡವರು ತನಗೆ ದ್ರೋಹ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಕೂಡ ಇಲ್ಲಿ ನೋಡಬೇಕಾಗಿದೆ. ಎಷ್ಟೇ ಒಳ್ಳೆ ಮಂದಿ ಆಗಿರ್ಬೋದು, ಆದರೆ ನನ್ನ ಒಂದು ವೀಕ್ಷಣೆಯಲ್ಲಿ ನಿಜವಾಗ್ಲೂ ಅಶೋಕ್ ರೈ ಅವರಿಗೆ, ಅಶೋಕ್ ರೈ ಅವರ ಆಪ್ತರಿಂದ ನಿನ್ನೆಯ ದಿನ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ. ಹಲೋ ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇಡೀ ಪುತ್ತೂರನ್ನೇ ತಲ್ಲಣಗೊಳಿಸಿದಂತಹ ವಿಚಾರ. ನೆನ್ನೆ ದಿವಸ ಅಶೋಕ ಜನಮನ 2025 ಬಹಳಷ್ಟು ಅದ್ಧೂರಿಯಿಂದ ನಡೆಯಿತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪುತ್ತೂರಿಗೆ ಬಂದಿದ್ದರು. ಕಳೆದ ವರ್ಷ DCM ಅನ್ನು ಕರ್ಕೊಂಡು ಬಂದಿದ್ದರು, DK ಶಿವಕುಮಾರ್ ಅವರನ್ನು. ಈ ಬಾರಿ ಏನೆಲ್ಲ ಪ್ರಯತ್ನ ಪಟ್ಟು ಮುಖ್ಯಮಂತ್ರಿಯನ್ನೇ ಪುತ್ತೂರಿನ ನಗರಿಗೆ ಕರ್ಕೊಂಡು ಬರುವಂತಹ ಒಂದು ತಾಕತ್ತು ನಮ್ಮ ಶಾಸಕರಿಗೆ ಇದೆ ಎನ್ನುವಾಗ ನಿಜವಾಗ್ಲೂ ಹೆಚ್ಚಾಗಿ ಹೆಮ್ಮೆಯ ವಿಚಾರ, ಖುಷಿಪಡುವಂತಹ ವಿಚಾರ. ನಾವು ನೀವುಗಳೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದೇವೆ. ಮಾತ್ರ ಅಲ್ಲ, ಲಕ್ಷಾಂತರ ಮಂದಿ, ನಾವು ಎಷ್ಟು ಲಕ್ಷ ಅಥವಾ ಎಷ್ಟು ಸಾವಿರ ಅಂತ ಗುರುತಿಸೋಕೆ ಸಾಧ್ಯ ಇಲ್ಲ. ಅದರ ಕನಿಷ್ಠ ಲೆಕ್ಕಾಚಾರ ಆದರೂ ಆ ಒಂದು ಸಂಸ್ಥೆಗಳ ನಿಭಾಯಿಸೋರು ಯಾರಿದ್ದಾರೆ ಅವರಲ್ಲಿ ಖಂಡಿತವಾಗಿ ಇದ್ದೇ ಇರ್ಬೋದು. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ 1 ಲಕ್ಷನೋ, 1,10,000ನೋ, 90,000ನೋ, 95,000ನೋ, ಈ ಲೆಕ್ಕಾಚಾರಗಳು ಅವರ ಬಳಿ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆದರೆ ಒಂದಂತೂ ಸತ್ಯ, ಈ ಇಂತಹ ಒಂದು ವಿಚಾರ ನೋಡಿ, ನಾವು ಎಲ್ಲ ಧರ್ಮಗಳನ್ನು, ಎಲ್ಲ ರಾಜಕೀಯ ಪಕ್ಷಗಳನ್ನು, ಪಕ್ಷದ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡೋದು ಅಂದರೆ ಸಣ್ಣ ವಿಚಾರ ಖಂಡಿತವಾಗಿಯೂ ಅಲ್ಲ. ಅಶೋಕ ಜನಮನ ನಿಜವಾಗ್ಲೂ ಗುಂಡೂರಾವ್ ಅವರು ಹೇಳಿದ ಪ್ರಕಾರ ನಿಜವಾಗ್ಲೂ ಯಶಸ್ವಿ ಅಂತ ಮಾತ್ರ ಅಲ್ಲ, ಇದೊಂದು ರೀತಿಯಲ್ಲಿ ಪುತ್ತೂರಿನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದಂತಹ ಒಂದು ಕಾರ್ಯಕ್ರಮ ಅಂತಲೇ ನಾವು ನೀವುಗಳು ಎಲ್ಲರೂ ಅರ್ಥ ಮಾಡಿಕೊಂಡದ್ದು. ನೋಡಿ, ನೆನ್ನೆ ಈ ಒಂದು ಚಾನಲಲ್ಲಿ ಹಾಕಿದಂತಹ ಹಲವು ವಿಷುವಲ್ಸನ್ನು ನೀವು ನೋಡ್ಬೋದು. ಅದನ್ನು ವಾಟ್ಸಪ್ಗಳಲ್ಲಿ ಶೇರ್ ಮಾಡುವಂಥ ಸಂದರ್ಭದಲ್ಲಿ ಹಲವು ಕಮೆಂಟ್ಗಳು ಬಂದವು. ಮಾತ್ರ ಅಲ್ಲ, ಅವರ ರಾಜಕೀಯ ಪಕ್ಷ, ಅವರ ಹಿನ್ನೆಲೆ ಏನು ಎತ್ತ ಎನ್ನೋದು ಯಾವುದೂ ಗೊತ್ತಿಲ್ಲ. ಆದರೂ ಕೂಡ ನಿಜವಾಗ್ಲೂ ಅವರು ಕೂಡ ಒಂದು ರೀತಿಯಲ್ಲಿ ನಿಬ್ಬೆರಗಾಗಿ ಈ ಒಂದು ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು. ನಿಜವಾಗ್ಲೂ ಪುತ್ತೂರಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ವಿಚಾರಗಳು ಅಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಜನಸಾಮಾನ್ಯರ ಕಮೆಂಟ್ಸ್ ಯಾವ ರೀತಿಯಲ್ಲಿ ಇತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದರೆ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅಶೋಕ್ ರೈ ಅವರನ್ನು ಬಿಟ್ಟರೆ ಬೇರೆ ಯಾರಿಂದಾನು ಪುತ್ತೂರಿನಲ್ಲಿ ಸದ್ಯಕ್ಕಂತೂ ಸಾಧ್ಯ ಇಲ್ಲವೇ ಇಲ್ಲ ಅನ್ನುವಂಥದ್ದು ಒಂದೇ ಮಾತು. ಆದರೆ ಈ ಒಂದು ವಿಚಾರದಲ್ಲಿ ನಾವು ಗಮನಿಸ್ಬೋದು. ನೋಡಿ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು. ಈ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ವಿಜಯಕರವಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗಬೇಕು. ಅಥವಾ ಈ ಒಂದು ಕಾರ್ಯಕ್ರಮದ ಲೋಪದೋಷಗಳು ಅಥವಾ ಈ ಒಂದು ಪ್ರವೃತ್ತಿ ಇದರಲ್ಲಿ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರು ಸೇಫ್ ಆಗಿದ್ದರು ಅಥವಾ ಅಶೋಕ್ ರೈ ಅವರ ಒಂದು ವಿಚಾರ ನಿಜವಾಗ್ಲೂ ಬಹಳಷ್ಟು ಬೇಸರವನ್ನು ತಂದಿತು. ಪೊಲೀಸ್ ಪ್ರೋಟೋಕಾಲಲ್ಲಿ ನೀರಿನ ಬಾಟ್ಲ್ ಕೊಡುವಂತಹ ವ್ಯವಸ್ಥೆಯನ್ನು ನಿಷೇಧ ಮಾಡಿದ್ದು ಯಾಕೆ ಎನ್ನುವುದನ್ನು ಕೂಡ ಕ್ವಶನ್ ಮಾಡಬೇಕು. ನೋಡಿ, ಜನಸಾಮಾನ್ಯರು ಬರ್ತಾರೆ, ಲಕ್ಷ ಮಂದಿ ಸೇರುವಂತಹ ಒಂದು ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆ ಮಾಡಬಾರ್ದು ಎನ್ನುವಂತಹ ಆ ಒಂದು ಆಜ್ಞೆ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆಯನ್ನು ಮತ್ತೆ ನಾನು
ಆಲೋಚನೆ ಮಾಡಿದರೂ ಸಿಗದಂತಹ ಒಂದು ವಿಚಾರ. ಅಂದರೆ ನೀವು ಊಟ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನೀರಿನ ವ್ಯವಸ್ಥೆಯನ್ನು ಮಾಡ್ಬೋದಿತ್ತು. ಅಂದರೆ ಅಷ್ಟು ಮಂದಿ ಅಲ್ಲಿ ಬಿಸಿಲಿನ ನೋಡಿ, ಎಷ್ಟೇ ನೀವು ಕವರ್ ಮಾಡಿದರೂ ಆ ಒಂದು ಬಿಸಿಲಿನ ಬೇಗೆ ಅಂತ ಹೇಳುವಂಥದ್ದು ಅದು ಖಂಡಿತವಾಗಿಯೂ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನೋಡಿ, ನಿಮ್ಮ ಕಾರ್ಯಕ್ರಮ ಮುಗಿಬೇಕು, ನಿಮ್ಮ ಕಾರ್ಯಕ್ರಮದಲ್ಲಿ ಕೆಲವೊಂದು ಭಾಷಣ ಮಾಡಬೇಕು. ಅರ್ಧ ಗಂಟೆ ಭಾಷಣ ಮಾಡುವವರಿದ್ದಾರೆ, 20 ನಿಮಿಷ, 10 ನಿಮಿಷ, 1 ಗಂಟೆ ಭಾಷಣ ಮಾಡಿದವರಿದ್ದಾರೆ. ಸೊ ಇವೆಲ್ಲವನ್ನು ಗಮನಿಸುವಾಗ ಇಲ್ಲಿ ಜನಸಾಮಾನ್ಯರು ಅಂತ ಹೇಳುವಂತಹ ವ್ಯಕ್ತಿಗಳು ನಿಂತುಕೊಂಡು ಕೂತುಕೊಂಡು ಅದನ್ನು ವೀಕ್ಷಣೆ ಮಾಡಬೇಕು. ನಂತರ ಆಗಿರುತ್ತೆ ನಿಮ್ಮ ಆ ಒಂದು ದೀಪಾವಳಿಯ ಗಿಫ್ಟ್ಗಳೇನಿದೆ, ಅದು ಮಹಿಳೆಗಿರ್ಬೋದು ಅಥವಾ ಗಂಡಸರಿಗಿರ್ಬೋದು, ಏನೇನು ನೀವು ಕೊಡ್ತಾ ಇದ್ರು ಅದು ಒಂದು ರೀತಿಯಲ್ಲಿ ಒಂದು ಸೈಡಲ್ಲಿ ನಡಿಬೇಕಿತ್ತು ಈ ಒಂದು ಕಾರ್ಯಕ್ರಮದ ಜೊತೆಗೆ. ಆಮೇಲೆ ನೋಡಿ, ಒಂದೇ ಟೈಮಲ್ಲಿ ನೀವು ಅದನ್ನು ಕೊಡುವಂಥ ಸಂದರ್ಭದಲ್ಲಿ ನುಗ್ಗಲುಗಳು ಸ್ಟಾರ್ಟ್ ಆಯಿತು. ಆ 1,00,000 ಮಂದಿಯ ನಡುವೆ ಅಲ್ಲಿ ಶ್ವಾಸವನ್ನೇ ಎಳೆಯುವುದು ಕಷ್ಟಕರವಾದಂತಹ ಒಂದು ವಿಚಾರ ಆಗಿತ್ತು. ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ನಾನು ನನ್ನ ಕೆಲವೊಂದು ಅನಿಸಿಕೆಗಳನ್ನು, ಒಪಿನಿಯನನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಷ್ಟೇ. ನೋಡಿ, ಕಾರ್ಯಕ್ರಮ ಅಂತೂ ಒಂದು ಅದ್ಧೂರಿಯಾಗಿ ಬಹಳಷ್ಟು ವಿಜೃಂಭಣೆಯಿಂದ ಆಗಿದೆ ಪುತ್ತೂರಿನಲ್ಲಿ. ಯಾರೂ ಕೂಡ, ನಾನು ಮೊದಲೇ ಹೇಳಿದ್ದೆ, ಯಾರು ಕೂಡ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯನೇ, ಈ ಒಂದು ಪರಿಸ್ಥಿತಿಯಲ್ಲಿ ಸಾಧ್ಯನೇ ಇಲ್ಲ ಅನಿಸುತ್ತೆ. ಪೊಲೀಸ್ ವ್ಯವಸ್ಥೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಹೊರಗಡೆಯಿಂದ ಟ್ರಾಫಿಕ್ ಜಾಮನ್ನು ನಿವಾರಿಸುವಂತಹ ಪ್ರಯತ್ನಗಳೆಲ್ಲವನ್ನು ಮಾಡ್ತಾ ಇತ್ತು. ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಕಡೆಗೆ ಗಮನ ಕೊಡುವುದನ್ನು ಮರೆತು ಬಿಟ್ಟರು ಅಶೋಕ್ ಕುಮಾರಯ್ಯ ಅವರು ಅನ್ನುವಂತಹ ವಿಚಾರ ಕೂಡ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಅಂದರೆ ಅವರನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವೇ ಆಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೋಡಿ, ಊಟ ಕೊಡುವಂತಹ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಈ ಒಂದು ಗಿಫ್ಟನ್ನು ಅಂದರೆ ಪಾತ್ರೆಗಳನ್ನು ಕೊಡುವಂತಹ ಸಂದರ್ಭ ಇರ್ಬೋದು, ಇವೆಲ್ಲ ಸಂದರ್ಭದಲ್ಲಿ ನುಗ್ಗಲು ಆಗುವಂತಹ ಪರಿಸ್ಥಿತಿ ಯಾವಾಗ ಎದುರಾಯಿತು ಅಂತ ಕೇಳಿದರೆ ಅಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಜನಗಳ ಕೊರತೆ ಇತ್ತು. ಅಥವಾ ನನ್ನ ಒಫಿಷಿಯಲಿ ನಾನು ಹೇಳ್ತೀನಿ, ಅಲ್ಲಿ ನಾಯಕರು ಎನಿಸಿಕೊಂಡವರು ಅಥವಾ ಅಶೋಕರಯ್ಯ ಆಪ್ತರು ಎನಿಸಿಕೊಂಡವರು ಸ್ಟೇಜ್ ಮೇಲೆ ಭಾಷಣ ಮಾಡುವವರ ಹಿಂದುಗಡೆ ಅಥವಾ ಸ್ಟೇಜಿನ ಹಿಂದುಗಡೆ ತಾವೆಲ್ಲರೂ ಪ್ರಮುಖರು ಎನ್ನುವಂತಹ ಒಂದು ರೀತಿಯಲ್ಲಿ ಅಶೋಕರಯ್ಯವರನ್ನು, ಸಿದ್ದರಾಮಯ್ಯ ಅವರನ್ನು ಅಥವಾ ಗುಂಡೂರಾವ್ ಅವರನ್ನು ಎಲ್ಲರನ್ನ ಕವರ್ ಮಾಡಿಕೊಂಡು ವೇದಿಕೆಯಲ್ಲೇ ತುಂಬಿದರು. ಇಲ್ಲಿ ವಾಲಂಟಿಯರ್ಸ್ ಅಂತ ಹೇಳಿಕೊಂಡು ಯಾರು ಇದ್ದರು, ಅಥವಾ ವಾಲಂಟಿಯರ್ಸ್ಗೆ ಬೇರೆಯೇ ಜನ ಇದ್ದರಾ, ಅಶೋಕ್ ರೈ ಆಪ್ತರಿಗೆ ಬೇರೆಯೇ ಪರಿಗಣನೆ ಇತ್ತ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ನೋಡಿ, ಅಶೋಕ್ ರೈ ಅವರು ಏನೋ ಮಾಡ್ತಾ ಇದ್ದಾರೆ ಕೆಲಸ, ಆದರೆ ಆಪ್ತರು ಎನಿಸಿಕೊಳ್ಳುವಂತಹ ವ್ಯಕ್ತಿಗಳು ಈ ಒಂದು ವಿಚಾರಗಳನ್ನು ನಿಭಾಯಿಸುವಲ್ಲಿ ಬ್ಯುಸಿಯಾಗಿರಬೇಕು. ಅದು ಹೊರತುಪಡಿಸಿ ವಿಡಿಯೋದ ಹಿಂದೆ ನಾನಿರಬೇಕು, ಅಥವಾ ಸಿದ್ದರಾಮಯ್ಯ ಅವರ ಕೈ ಹಿಡ್ಕೊಂಡು ನಾನು ಹೋಗಬೇಕು, ಅಥವಾ ಅಶೋಕ್ ರೈಗೆ ನಮಸ್ಕಾರ ಮಾಡೋದನ್ನು ಎಲ್ಲ ಜನ ನೋಡಬೇಕು, ಈ ರೀತಿ ಮನೋಭಾವವುಳ್ಳಂತಹ ವ್ಯಕ್ತಿಗಳು ಕೂಡ ಅಶೋಕ್ ರೈ ಜೊತೆಗೆ ಅಲ್ಲಿ ಸುತ್ತಮುತ್ತಲಿನಲ್ಲಿ ಸುಮ್ಮನೆ ಯಾವುದೇ ಕೆಲಸ ಮಾಡದೆ ಸುಮ್ಮನೆ ನಿಂತ್ಕೊಂಡಿದ್ರು. ಅವರಿಗೆ ಅಶೋಕ್ ರೈ ಅವರ ಆಪ್ತರು ಅಂತ ಹೇಳಿಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದರೆ ಅಶೋಕ್ ರೈ ಅವರ ವಿಚಾರಗಳನ್ನು ನೋಡ್ತಾ ಹೋದರೆ ಅವರು ಬಹಳ ಆ್ಯಕ್ಟಿವ್ ಆಗಿರುವಂತಹ ವ್ಯಕ್ತಿ. ಅವರ ಆಪ್ತರು ಅಂತ ಹೇಳುವಾಗ ಅವರ ಡಬಲ್ ಆ್ಯಕ್ಟಿವ್ ಆಗಿರಬೇಕು, ಈ ಒಂದು ವಿಚಾರಗಳಲ್ಲಿ ಗಮನ ಕೊಡಬೇಕು. ನೋಡಿ, ಯಾರು ಕೂಡ ನೋಡಿ, ನನ್ನ ಕೆಲಸಕ್ಕೆ ಬರಬೇಕಾ ಅಥವಾ ನನ್ನ ಸುತ್ತಮುತ್ತಲಿನ ವಿಚಾರದಲ್ಲಿ ಯಾರಾದರೂ ಬರ್ತಾರೆ ಅಂತ ಹೇಳಿದರೆ ನಾನು ಹೇಳಿದ್ರೇ ಮಾಡಬೇಕು ಅಂತ ಮನೋಭಾವ ಇರಬಾರ್ದು. ಅದು ಅಶೋಕ್ ರೈ ಅವರು ಇಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ನಮ್ಮಿಂದ ಆಗುವಂತಹ ಸಹಾಯನ ಮಾಡೋದು, ನಿಮಗೆ ಅದು ಪೇಮೆಂಟ್ ಆಗುತ್ತಾ ಇಲ್ವಾ ಅಥವಾ ನೀವು ಫ್ರೀಯಾಗೇ ಹೋಗ್ತೀರಾ, ಅದೆಲ್ಲ ಬೇರೆ ವಿಚಾರ, ಸೆಕೆಂಡ್ರಿ. ಆದರೆ ನಿಮ್ಮ ಆ ಒಂದು ಪ್ರೆಸೆಂಟೇಷನ್ ಅಲ್ಲಿ ಇದೆ ಅಂತ ಹೇಳಿದರೆ, ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಇದೆ ಅಂತ ಹೇಳಿದರೆ, ನೀವು ಅವರ ಆಪ್ತರು ಎನಿಸಿಕೊಂಡಿದ್ರೆ ಅವರ ಕೆಲಸದ ದುಪ್ಪಟ್ಟು ಕೆಲಸ ನೀವು ಮಾಡಿ ತೋರಿಸಬೇಕಿತ್ತು. ಸೊ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಲ್ಲಿಗೆ ರಿಮಾರ್ಕ್ ಆಗಿ ಕಾಣ್ತಾ ಇತ್ತು. ಮೊದಲೇ ಅಶೋಕ್ ರೈ ಅವರ ಬೆಂಗಾವಲು ಪಡೆಗೆ ದೊಡ್ಡ ಒಂದು ರಿಮಾರ್ಕ್ ಇದ್ದೇ ಇದೆ. ಅಂದರೆ ಅವರ ಹಿಂದೆ ಹೋಗುವಂತಹ ಜನ ಏನಿದ್ದಾರೆ, 4-5 ಮಂದಿ 10 ಮಂದಿ ಏನೋ ಇದ್ದಾರೆ. ಸೊ ಅವರು ಬೇರೆ ಯಾವುದೇ ಕೆಲಸ ಇಲ್ಲ, ಇವರ ಹಿಂದೆ ಎಲ್ಲಿ ಕಾರ್ಯಕ್ರಮ ಹೋದರೂ ಇವರೇ ಇದ್ದಾರೆ, ಎಸ್ಕೌಟ್ ಕೊಡುವ ರೀತಿಯಲ್ಲಿ. ನೋಡಿ, ಇದು ಯಾವತ್ತಿಗೂ ಸರಿಯಾದಂತಹ ಒಂದು ನಿರ್ಧಾರ ಖಂಡಿತವಾಗುವಲ್ಲ. ಆಪ್ತರು ಎನಿಸಿಕೊಂಡವರು ಯಾವತ್ತೂ ಅಶೋಕ್ ರೈ ಬೆನ್ನ ಹಿಂದೆನೇ ಇರಬೇಕು ಅಂತಿಲ್ಲ. ಅಶೋಕ್ ರೈ ಬೆನ್ನ ಹಿಂದೆ ಅವರಿಗೆ ಬೇಕಾದಂತಹ ಗಾರ್ಡ್ಗಳಿರ್ತಾರೆ, ಅವರಿಗೆ ಸೇಫ್ಟಿಯಾಗಿ ಸರ್ಕಾರ ಬೇಕಾದಂತಹ ವ್ಯವಸ್ಥೆ ಮಾಡುತ್ತೆ. ಆದರೆ ಆಪ್ತರು ಎನಿಸಿಕೊಂಡವರು ಅವರ ಆ ಒಂದು ಕಾರ್ಯ ಚಟುವಟಿಕೆಯಲ್ಲಿ, ಕಾರ್ಯ ವೈಖರಿಗಳಲ್ಲಿ ತಮ್ಮದು ಕೂಡ ಒಂದು ರೀತಿಯಲ್ಲಿ ಸಿಂಹಪಾಲು ಇರುತ್ತೆ. ನಮ್ಮ ತನು ಮನದಿಂದ ಸಹಾಯ ಮಾಡ್ಬೋದು, ಧನದ ಮೂಲಕ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರು. ನಿಮ್ಮನ್ನು ನೋಡಿ, ಅಶೋಕ್ ರೈ ನಿನ್ನೆ ಯಾರೋ ಹೇಳೋದನ್ನು ಕೇಳಿಸ್ಲಿಕ್ಕೆ ಸಾಧ್ಯ ಆಯಿತು. ಅಶೋಕ್ ರೈ ಅವರ ಜೊತೆಗಿರುವವರನ್ನು ಅಶೋಕ್ ರೈ ಸುಮ್ಮನೆ ಬಿಡುವುದಿಲ್ಲ, ಅಂದರೆ ಪರಿಗಣಿಸದೆ ಬಿಡುವುದಿಲ್ಲ ಅಂತ.
ಅಂದರೆ ಓಕೆ ನನ್ನ ಜೊತೆಗಿದ್ದಾರೆ, ನಮ್ಮ ಕಾರ್ಯಚಟುವಟಿಕೆಯಲ್ಲಿ ಸಿಂಹಪಾಲು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದರೆ ಅಶೋಕ್ ರೈ ಅವರನ್ನು ನೋಡಿ ಮಾಡ್ತಾ ಇರಲಿದ್ದಲ್ಲಿ ಸುಮ್ಮನೆ ಬಿಡೋದಿಲ್ಲ, ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಅನ್ನುವಂತಹ ವಿಚಾರವನ್ನು ವೇದಿಕೆಯಲ್ಲೇ ಯಾರು ಹೇಳೋದನ್ನು, ಯಾವುದೋ ವಿದ್ವಾಂಸ ಹೇಳೋದನ್ನು ನೋಡಲಿಕ್ಕೆ ಸಾಧ್ಯ ಆಯಿತು ಇರ್ಬೋದು. ಸೊ ಅದನ್ನು ಕೂಡ ನೋಡಿ, ಈ ಅಶೋಕ್ ರೈ ಸುತ್ತಮುತ್ತ ಸುಮ್ಮನೆ ನಡೆಯುವುದಕ್ಕಿಂತಲೂ ಅಲ್ಲಿ ನೂಕುನುಗ್ಗಲು ಆ ಒಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. 10-11 ಮಂದಿ ಆಸ್ಪತ್ರೆಗೆ ಹೋಗಬೇಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವೆಲ್ಲ ಸಂದರ್ಭದಲ್ಲಿ ಈ ಆಪ್ತರೆನಿಸಿಕೊಂಡವರು ಮಾಡಬೇಕಂತಹ ಕೆಲಸವನ್ನು ಮರೆತು ಬಿಟ್ಟು ಸ್ಟೇಜಲ್ಲಿ ಹೋಗಿ ಏನು ನಾವು ಕಂಬವನ್ನು ನೆಟ್ಟ ಹಾಗೆ ನಿಂತುಕೊಂಡ್ರೆ ಬಾಕಿ ಇರುವ ಕೆಲಸಗಳನ್ನು ಯಾರು ಮಾಡ್ತಾರೆ ಅಂತ ನೋಡಿ. ಮಾಧ್ಯಮದವರು ಮಾಧ್ಯಮದ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ರು. ಎಲ್ಲ ವಿಶ್ವಾಸಗಳನ್ನು ಎಲ್ಲ ಕಡೆ ಜನರಿಗೆ ರಾಜ್ಯದಾದ್ಯಂತ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಿದರು. ಸೊ ಅವರಿಗೆ ಅವರದಾದಂತಹ ಒಂದು ಕೆಲಸ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಏನು ಅಶೋಕ್ ರೈ ಆಪ್ತರು ಎನಿಸಿಕೊಂಡು ಆ ಒಂದು ಬಳಗ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿತ್ತು, ಅವರು ಕೂಡ ಅವರ ಆ ಒಂದು ಕೆಲಸದ ಬಗ್ಗೆ ಗೌರವ ಕೊಟ್ಟು ಮಾಡಬೇಕಿತ್ತು. ಇದೆಲ್ಲವನ್ನು ಮಾಡದೆ ಸ್ಟೇಜ್ನ ಸುತ್ತಮುತ್ತ ತಿರುಗಾಡ್ತಾ ಇದ್ದದ್ದೇ ಈ ಒಂದು ನೂಕುನುಗ್ಗಲಿಗೆ ಮತ್ತು ಈ ಒಂದು ವಿಚಾರದಲ್ಲಿ ಆ ಒಂದು ಆಸ್ಪತ್ರೆಗೆ ಸೇರಿಸುವಂತಹ ಪ್ರಕರಣಗಳಿರ್ಬೋದು. ಅಥವಾ ನಿನ್ನೆ ಒಂದು ಫೋಟೋ ಕಾಣ್ತಾ ಇತ್ತು, ಕೆಸರಿನಿಂದ ಏನು ಮುಳುಗಿದ ಒಂದು ಫ್ಯಾಮಿಲಿ. ಅಂದರೆ ಈ ಒಂದು ಗಿಫ್ಟಿಗೋಸ್ಕರ ನೂಕುನುಗ್ಗಲು, ಆ ನೂಕುನುಗ್ಗಲಿನಡಿಯಲ್ಲಿ ಕೆಳಗಡೆ ಬಿದ್ದು ಮೇಲ್ಗೆ ಕೈ ಇಡೀ ಒಂದು ರೀತಿಯಲ್ಲಿ ಸ್ನಾನ ಮಾಡಿದ ರೀತಿಯಲ್ಲಿ ಕೆಸರು, ಆ ಒಂದು ಫೋಟೋವನ್ನು ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡೋದು ನೋಡಿ. ಒಂದು ಪ್ಲೇಟಿಗೋಸ್ಕರ ಅಲ್ಲಿ ಹೋಗಿ ಇಷ್ಟೆಲ್ಲ ಮಾಡಿ ನೋಡಿ, ಅಲ್ಲಿ ಮೂರ್ಛೆ ಹೋಗೋ ಥರ ಬಿದ್ದಿದ್ದಾರೆ. ಇವೆಲ್ಲವೂ ನಿಜವಾಗಿ ನೋಡಿ, ಸಾಮಾಜಿಕ ಜಾಲತಾಣ ಇವತ್ತು ತೀಕ್ಷ್ಣವಾಗಿ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇರ್ತದೆ. ಅದು ಒಳ್ಳೆಯದಕ್ಕೂ ಇರ್ಬೋದು, ಕೆಟ್ಟದಕ್ಕೂ ಇರ್ಬೋದು. ಅದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಆ ರೀತಿಯಲ್ಲಿ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ನೋಡಿ, ನಾವು ಒಳ್ಳೆಯದನ್ನು ಹೇಳಲಿಕ್ಕೆ 1000 ಜನ ಇರ್ತಾರೆ, ಆದರೆ ಈ ಒಂದು ವಿಚಾರದಲ್ಲಿ ರಿಮಾರ್ಕನ್ನು ಹೇಳುವವರು ಬಹಳಷ್ಟು ಕಡಿಮೆ. ಅಂದರೆ ಇದು ನಿಜವಾಗೂ ಅಶೋಕ್ ರೈ ಅವರಿಗೆ ಈ ಒಂದು ವಿಚಾರ ತಲುಪಬೇಕು. ತನ್ನ ಆಪ್ತರೆನಿಸಿಕೊಂಡವರು ತನಗೆ ದ್ರೋಹ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಕೂಡ ಇಲ್ಲಿ ನೋಡಬೇಕಾಗಿದೆ. ಎಷ್ಟೇ ಒಳ್ಳೆ ಮಂದಿ ಆಗಿರ್ಬೋದು, ಆದರೆ ನನ್ನ ಒಂದು ವೀಕ್ಷಣೆಯಲ್ಲಿ ನಿಜವಾಗ್ಲೂ ಅಶೋಕ್ ರೈ ಅವರಿಗೆ, ಅಶೋಕ್ ರೈ ಅವರ ಆಪ್ತರಿಂದ ನಿನ್ನೆಯ ದಿನ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ. ಇದನ್ನು ನಿಜವಾಗ್ಲೂ ನಾನು ಇನ್ನೂ ಸಮರ್ಥನೆ ಮಾಡ್ತೇನೆ. ಬೇಕಾದರೆ ವಿಶ್ವಾಸನ ಇಟ್ಕೊಂಡೇ ನಿಮ್ಮ ಮುಂದೆ ಇರ್ತೇನೆ. ಯಾರೆಲ್ಲ ಏನು ಎತ್ತ ಅನ್ನೋದನ್ನು ಏನು ಓಪನ್ ಆಗಿ ಹೇಳಬೇಕು. ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವೊಂದು ಮಂದಿ ಅಲ್ಲಿ ತನ್ನ ಸ್ವತಃ ಮನೆಯಲ್ಲಿ ಕೆಲಸ ಮಾಡೋ ಥರ ಮಾಡ್ತಾಯಿದ್ರು. ಆದರೆ ಇನ್ನೂ ಹೆಚ್ಚಿನ ಜನ, 100ರಲ್ಲಿ 90% ಜನರು ಕೂಡ ಏನೋ ಒಂದು ತಮ್ಮನ್ನೇ ಅಲ್ಲಿ ಏನೋ ಮಾಧ್ಯಮದ ಮುಂದೆ ಅಥವಾ ಜನಸಾಮಾನ್ಯರಿಗೆ ನಾನೇ ಏನೋ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಕೊಳ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡುವಂತಹ ಒಂದು ರೀತಿ ಕಾಣಲಿಕ್ಕೆ ಸಾಧ್ಯ ಆಯಿತು. ಅದು ನನ್ನ ವೀಕ್ಷಣೆಗೂ ಅಥವಾ ಎಲ್ಲರಿಗೂ ಅದೇ ರೀತಿ ಇತ್ತು ಅನ್ನೋದನ್ನು ಕೂಡ ಗೊತ್ತಿಲ್ಲ. ಯಾರೆಲ್ಲ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ, ತಾವುಗಳು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಹೋಗಿದ್ರಿ ಅವರು ಕೂಡ ಕಮೆಂಟ್ ಮಾಡಿ. ನಿನ್ನೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ನಮೂದಿಸಿ. ಸ್ನೇಹಿತರೆ, ದಯವಿಟ್ಟು ಮುಂದಿನ ಮಾತಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.